ಬೆಂಗಳೂರಿನಲ್ಲಿ ಅಲ್ ಖೈದಾ ಲೇಡಿ ಟೆರರಿಸ್ಟ್ ಅರೆಸ್ಟ್ ಆಗಿದ್ದಳು. ಗುಜರಾತ್ ಎಟಿಎಸ್ ಅಧಿಕಾರಿಗಳು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಟೆರರ್ ಲೇಡಿ ಹಿಂದಿನ ಮತ್ತಷ್ಟು ಕರಾಳ ಕೃತ್ಯಗಳು ಈಗ ಬಯಲಾಗಿದೆ. ಅಲ್ ಖೈದಾ ಲೇಡಿ ಟೆರರಿಸ್ಟ್ ಬೆಂಗಳೂರಲ್ಲಿ ಅರೆಸ್ಟ್. ಬಗೆದಷ್ಟು ಬಯಲಾಗ್ತಿದೆ ಶಮಾ ಪರ್ವೀನ್ ಕರಾಳ ಕಥೆ. ಬೆಂಗಳೂರು ಖಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಉಗ್ರ ಸಂಘಟನೆ ಜೊತೆಗೆ ನಂಟು ಹೊಂದಿದಂತಹ ಮಹಿಳೆಯನ್ನ ಮೊನ್ನೆ ಪೊಲೀಸರು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೀಗ ಆ ಮಹಿಳೆ ಕುರಿತು ಮತ್ತೊಂದು ಸ್ಫೋಟಕ ವಿಚಾರ ಬಟಾಬಯಲಾಗಿದೆ. ಎಸ್, ಶಮಾ ಪರ್ವೀನ್ ಬೆಂಗಳೂರಿನ ಮನೋರಾಯನ ಪಾಳ್ಯದಲ್ಲಿ ತಾಯಿ ಸಹೋದರನ ಜೊತೆಗೆ ವಾಸವಿತ್ತು. ಈಕೆ ಅಲ್ ಖೈದಾ ಜಮಾತ್ ಇಸ್ಲಾಂ ಉಗ್ರ ಸಂಘಟನೆ ಜೊತೆಗೆ ನಂಟನ್ನ ಹೊಂದಿದ್ಲಂತೆ. ಅದರ ಜಾಡು ಹಿಡಿದಂತಹ ಗುಜರಾತಿನ ಉಗ್ರ ನಿಗ್ರಹ ಪಡೆ ಆಕೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈ ಖತರ್ನಾಕ್ ಲೇಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ ಖೈದಾ ಸೇರಿ ಜಿಹಾದಿಗಳ ಜೊತೆಗೆ ಒಂದು ಕನೆಕ್ಷನ್ ಇಟ್ಟುಕೊಂಡಿದ್ಲಂತೆ. ಇನ್ನು ಈ ಶಮಾ ಪರ್ವೀನ್ ಯಾರು, ಆಕೆಯ ಹಿನ್ನೆಲೆ ಏನಂತ ಒಂದೊಂದಾಗಿ ನೋಡೋದಾದ್ರೆ, ಟೆರರ್ ಲೇಡಿಯ ಕರಾಳ ಮುಖ. ಶಮಾ ಪರ್ವೀನ್ ಜಾರ್ಖಂಡ್ ಮೂಲದವಳು. ಬೆಂಗಳೂರಿನಲ್ಲೇ ಕುಳಿತು ಪಾಕ್ನ ಭಾಷಣ ಪ್ರಮೋಟ್, ಇಸ್ರಾರ್ ಅಹಮದ್ನ ಪ್ರಚೋದನಕಾರಿ ಭಾಷಣ, ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಪ್ರಮೋಟ್, ಜಿಹಾದಿ ಕುರಿತು ವಿಡಿಯೋಗಳನ್ನು ಶೇರ್ ಮಾಡಿದ್ದು, 2 ಫೇಸ್ಬುಕ್ ಪೇಜ್, 1 ಇನ್ಸ್ಟಾಗ್ರಾಂ ಖಾತೆ, ಕಾಫಿರ್ಗಳ ಮೇಲೆ ದಾಳಿಗೆ ಕರೆ ನೀಡಿ ಸಂದೇಶ, ಪಾಕಿಸ್ತಾನಿ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ, ಫೋನ್ ಮತ್ತು ಇಮೇಲ್ ಮೂಲಕ ಕಾಂಟ್ಯಾಕ್ಟ್. ಇನ್ನು ಜಿಹಾದಿ ಮನಸ್ಥಿತಿ ಮಹಿಳೆ ಇಂಡಿಯಾ ಸೇಫ್ ಅಲ್ಲ, ನಾವು ಜಿಹಾದಿ ಹೋರಾಟ ಮಾಡಲೇಬೇಕು, ನಾವು ಧರ್ಮಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಂತ ಪರ್ವೀನ್ ಭಾಷಣ ಮಾಡಿದ್ದು ಎಂಬ ತನಿಖೆ ವೇಳೆ ಬಟಾಬಯಲಾಗಿದೆ ನೋಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಅಲ್ ಖೈದಾ ಲೇಡಿ ಟೆರರಿಸ್ಟ್ ಅರೆಸ್ಟ್ ಆಗಿದ್ದಳು. ಗುಜರಾತ್ ಎಟಿಎಸ್ ಅಧಿಕಾರಿಗಳು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಟೆರರ್ ಲೇಡಿ ಹಿಂದಿನ ಮತ್ತಷ್ಟು ಕರಾಳ ಕೃತ್ಯಗಳು ಈಗ ಬಯಲಾಗಿದೆ. ಅಲ್ ಖೈದಾ ಲೇಡಿ ಟೆರರಿಸ್ಟ್ ಬೆಂಗಳೂರಲ್ಲಿ ಅರೆಸ್ಟ್. ಬಗೆದಷ್ಟು ಬಯಲಾಗ್ತಿದೆ ಶಮಾ ಪರ್ವೀನ್ ಕರಾಳ ಕಥೆ. ಬೆಂಗಳೂರು ಖಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಉಗ್ರ ಸಂಘಟನೆ ಜೊತೆಗೆ ನಂಟು ಹೊಂದಿದಂತಹ ಮಹಿಳೆಯನ್ನ ಮೊನ್ನೆ ಪೊಲೀಸರು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೀಗ ಆ ಮಹಿಳೆ ಕುರಿತು ಮತ್ತೊಂದು ಸ್ಫೋಟಕ ವಿಚಾರ ಬಟಾಬಯಲಾಗಿದೆ. ಎಸ್, ಶಮಾ ಪರ್ವೀನ್ ಬೆಂಗಳೂರಿನ ಮನೋರಾಯನ ಪಾಳ್ಯದಲ್ಲಿ ತಾಯಿ ಸಹೋದರನ ಜೊತೆಗೆ ವಾಸವಿತ್ತು. ಈಕೆ ಅಲ್ ಖೈದಾ ಜಮಾತ್ ಇಸ್ಲಾಂ ಉಗ್ರ ಸಂಘಟನೆ ಜೊತೆಗೆ ನಂಟನ್ನ ಹೊಂದಿದ್ಲಂತೆ. ಅದರ ಜಾಡು ಹಿಡಿದಂತಹ ಗುಜರಾತಿನ ಉಗ್ರ ನಿಗ್ರಹ ಪಡೆ ಆಕೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈ ಖತರ್ನಾಕ್ ಲೇಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ ಖೈದಾ ಸೇರಿ ಜಿಹಾದಿಗಳ ಜೊತೆಗೆ ಒಂದು ಕನೆಕ್ಷನ್ ಇಟ್ಟುಕೊಂಡಿದ್ಲಂತೆ. ಇನ್ನು ಈ ಶಮಾ ಪರ್ವೀನ್ ಯಾರು, ಆಕೆಯ ಹಿನ್ನೆಲೆ ಏನಂತ ಒಂದೊಂದಾಗಿ ನೋಡೋದಾದ್ರೆ, ಟೆರರ್ ಲೇಡಿಯ ಕರಾಳ ಮುಖ. ಶಮಾ ಪರ್ವೀನ್ ಜಾರ್ಖಂಡ್ ಮೂಲದವಳು. ಬೆಂಗಳೂರಿನಲ್ಲೇ ಕುಳಿತು ಪಾಕ್ನ ಭಾಷಣ ಪ್ರಮೋಟ್, ಇಸ್ರಾರ್ ಅಹಮದ್ನ ಪ್ರಚೋದನಕಾರಿ ಭಾಷಣ, ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಪ್ರಮೋಟ್, ಜಿಹಾದಿ ಕುರಿತು ವಿಡಿಯೋಗಳನ್ನು ಶೇರ್ ಮಾಡಿದ್ದು, 2 ಫೇಸ್ಬುಕ್ ಪೇಜ್, 1 ಇನ್ಸ್ಟಾಗ್ರಾಂ ಖಾತೆ, ಕಾಫಿರ್ಗಳ ಮೇಲೆ ದಾಳಿಗೆ ಕರೆ ನೀಡಿ ಸಂದೇಶ, ಪಾಕಿಸ್ತಾನಿ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ, ಫೋನ್ ಮತ್ತು ಇಮೇಲ್ ಮೂಲಕ ಕಾಂಟ್ಯಾಕ್ಟ್. ಇನ್ನು ಜಿಹಾದಿ ಮನಸ್ಥಿತಿ ಮಹಿಳೆ ಇಂಡಿಯಾ ಸೇಫ್ ಅಲ್ಲ, ನಾವು ಜಿಹಾದಿ ಹೋರಾಟ ಮಾಡಲೇಬೇಕು, ನಾವು ಧರ್ಮಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಂತ ಪರ್ವೀನ್ ಭಾಷಣ ಮಾಡಿದ್ದು ಎಂಬ ತನಿಖೆ ವೇಳೆ ಬಟಾಬಯಲಾಗಿದೆ ನೋಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಅಲ್ ಖೈದಾ ಲೇಡಿ ಟೆರರಿಸ್ಟ್ ಅರೆಸ್ಟ್ ಆಗಿದ್ದಳು. ಗುಜರಾತ್ ಎಟಿಎಸ್ ಅಧಿಕಾರಿಗಳು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಟೆರರ್ ಲೇಡಿ ಹಿಂದಿನ ಮತ್ತಷ್ಟು ಕರಾಳ ಕೃತ್ಯಗಳು ಈಗ ಬಯಲಾಗಿದೆ. ಅಲ್ ಖೈದಾ ಲೇಡಿ ಟೆರರಿಸ್ಟ್ ಬೆಂಗಳೂರಲ್ಲಿ ಅರೆಸ್ಟ್. ಬಗೆದಷ್ಟು ಬಯಲಾಗ್ತಿದೆ ಶಮಾ ಪರ್ವೀನ್ ಕರಾಳ ಕಥೆ. ಬೆಂಗಳೂರು ಖಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಉಗ್ರ ಸಂಘಟನೆ ಜೊತೆಗೆ ನಂಟು ಹೊಂದಿದಂತಹ ಮಹಿಳೆಯನ್ನ ಮೊನ್ನೆ ಪೊಲೀಸರು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ.
ಆದ್ರೀಗ ಆ ಮಹಿಳೆ ಕುರಿತು ಮತ್ತೊಂದು ಸ್ಫೋಟಕ ವಿಚಾರ ಬಟಾಬಯಲಾಗಿದೆ. ಎಸ್, ಕ್ಷಮಾ ಪರ್ವೀನ್ ಬೆಂಗಳೂರಿನ ಮನೋರಾಯನ ಪಾಳ್ಯದಲ್ಲಿ ತಾಯಿ ಸಹೋದರನ ಜೊತೆಗೆ ವಾಸವಿತ್ತು. ಈಕೆ ಅಲ್ ಖೈದಾ ಜಮಾತ್ ಇಸ್ಲಾಂ ಉಗ್ರ ಸಂಘಟನೆ ಜೊತೆಗೆ ನಂಟನ್ನ ಹೊಂದಿದ್ಲಂತೆ. ಅದರ ಜಾಡು ಹಿಡಿದಂತಹ ಗುಜರಾತಿನ ಉಗ್ರ ನಿಗ್ರಹ ಪಡೆ ಆಕೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈ ಖತರ್ನಾಕ್ ಲೇಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ ಖೈದಾ ಸೇರಿ ಜಿಹಾದಿಗಳ ಜೊತೆಗೆ ಒಂದು ಕನೆಕ್ಷನ್ ಇಟ್ಟುಕೊಂಡಿದ್ಲಂತೆ. ಇನ್ನು ಈ ಶರ್ಮಾ ಪರ್ವೀನ್ ಯಾರು, ಆಕೆಯ ಹಿನ್ನೆಲೆ ಏನಂತ ಒಂದೊಂದಾಗಿ ನೋಡೋದಾದ್ರೆ, ಟೆರರ್ ಲೇಡಿಯ ಕರಾಳ ಮುಖ. ಕ್ಷಮಾ ಪರ್ವೀನ್ ಜಾರ್ಖಂಡ್ ಮೂಲದವಳು. ಬೆಂಗಳೂರಿನಲ್ಲೇ ಕುಳಿತು ಪಾಕ್ನ ಭಾಷಣ ಪ್ರಮೋಟ್. ಇಸ್ರಾರ್ ಅಹಮದ್ನ ಪ್ರಚೋದನಕಾರಿ ಭಾಷಣ. ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಪ್ರಮೋಟ್. ಜಿಹಾದಿ ಕುರಿತು ವಿಡಿಯೋಗಳನ್ನು ಶೇರ್ ಮಾಡಿದ್ದು. 2 ಫೇಸ್ಬುಕ್ ಪೇಜ್, 1 ಇನ್ಸ್ಟಾಗ್ರಾಂ ಖಾತೆ. ಕಾಫೀರ್ಗಳ ಮೇಲೆ ದಾಳಿಗೆ ಕರೆ ನೀಡಿ ಸಂದೇಶ. ಪಾಕಿಸ್ತಾನಿ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ. ಫೋನ್ ಮತ್ತು ಇಮೇಲ್ ಮೂಲಕ ಕಾಂಟ್ಯಾಕ್ಟ್. ಇನ್ನು ಜಿಹಾದಿ ಮನಸ್ಥಿತಿ ಮಹಿಳೆ, ಇಂಡಿಯಾ ಸೇಫ್ ಅಲ್ಲ, ನಾವು ಜಿಹಾದಿ ಹೋರಾಟ ಮಾಡಲೇಬೇಕು, ನಾವು ಧರ್ಮಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಂತ ಪರ್ವೀನ್ ಭಾಷಣ ಮಾಡಿದ್ದು ಎಂಬ ತನಿಖೆ ವೇಳೆ ಬಟಾಬಯಲಾಗಿದೆ ನೋಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಅಲ್ ಖೈದಾ ಲೇಡಿ ಟೆರರಿಸ್ಟ್ ಅರೆಸ್ಟ್ ಆಗಿದ್ದಳು. ಗುಜರಾತ್ ಎಟಿಎಸ್ ಅಧಿಕಾರಿಗಳು ಆಕೆಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಟೆರರ್ ಲೇಡಿ ಹಿಂದಿನ ಮತ್ತಷ್ಟು ಕರಾಳ ಕೃತ್ಯಗಳು ಈಗ ಬಯಲಾಗಿದೆ. ಅಲ್ ಖೈದಾ ಲೇಡಿ ಟೆರರಿಸ್ಟ್ ಬೆಂಗಳೂರಲ್ಲಿ ಅರೆಸ್ಟ್. ಬಗೆದಷ್ಟು ಬಯಲಾಗ್ತಿದೆ ಕ್ಷಮಾ ಪರ್ವೀನ್ ಕರಾಳ ಕಥೆ. ಬೆಂಗಳೂರು ಕಲಾಸಿಪಾಳ್ಯದಲ್ಲಿ ಜೆಲಟಿನ್ ಕಡ್ಡಿ ಪತ್ತೆಯಾಗಿದ್ದು ನಿಮಗೆ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಉಗ್ರ ಸಂಘಟನೆ ಜೊತೆಗೆ ನಂಟು ಹೊಂದಿದಂತಹ ಮಹಿಳೆಯನ್ನ ಮೊನ್ನೆ ಪೊಲೀಸರು ಬೆಂಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೀಗ ಆ ಮಹಿಳೆ ಕುರಿತು ಮತ್ತೊಂದು ಸ್ಫೋಟಕ ವಿಚಾರ ಬಟಾಬಯಲಾಗಿದೆ. ಎಸ್, ಕ್ಷಮಾ ಪರ್ವೀನ್ ಬೆಂಗಳೂರಿನ ಮನೋರಾಯನ ಪಾಳ್ಯದಲ್ಲಿ ತಾಯಿ ಸಹೋದರನ ಜೊತೆಗೆ ವಾಸವಿತ್ತು. ಈಕೆ ಅಲ್ ಖೈದಾ ಜಮಾತ್ ಇಸ್ಲಾಂ ಉಗ್ರ ಸಂಘಟನೆ ಜೊತೆಗೆ ನಂಟನ್ನ ಹೊಂದಿದ್ಲಂತೆ. ಅದರ ಜಾಡು ಹಿಡಿದಂತಹ ಗುಜರಾತಿನ ಉಗ್ರ ನಿಗ್ರಹ ಪಡೆ ಆಕೆಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಈ ಖತರ್ನಾಕ್ ಲೇಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ ಖೈದಾ ಸೇರಿ ಜಿಹಾದಿಗಳ ಜೊತೆಗೆ ಒಂದು ಕನೆಕ್ಷನ್ ಇಟ್ಟುಕೊಂಡಿದ್ಲಂತೆ. ಇನ್ನು ಈ ಶರ್ಮಾ ಪರ್ವೀನ್ ಯಾರು, ಆಕೆಯ ಹಿನ್ನೆಲೆ ಏನಂತ ಒಂದೊಂದಾಗಿ ನೋಡೋದಾದ್ರೆ, ಟೆರರ್ ಲೇಡಿಯ ಕರಾಳ ಮುಖ. ಕ್ಷಮಾ ಪರ್ವೀನ್ ಜಾರ್ಖಂಡ್ ಮೂಲದವಳು. ಬೆಂಗಳೂರಿನಲ್ಲೇ ಕುಳಿತು ಪಾಕ್ನ ಭಾಷಣ ಪ್ರಮೋಟ್. ಇಸ್ರಾರ್ ಅಹಮದ್ನ ಪ್ರಚೋದನಕಾರಿ ಭಾಷಣ. ಸೋಷಿಯಲ್ ಮೀಡಿಯಾದಲ್ಲಿ ಭಾಷಣ ಪ್ರಮೋಟ್. ಜಿಹಾದಿ ಕುರಿತು ವಿಡಿಯೋಗಳನ್ನು ಶೇರ್ ಮಾಡಿದ್ದು. 2 ಫೇಸ್ಬುಕ್ ಪೇಜ್, 1 ಇನ್ಸ್ಟಾಗ್ರಾಂ ಖಾತೆ. ಕಾಫೀರ್ಗಳ ಮೇಲೆ ದಾಳಿಗೆ ಕರೆ ನೀಡಿ ಸಂದೇಶ. ಪಾಕಿಸ್ತಾನಿ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ. ಫೋನ್ ಮತ್ತು ಇಮೇಲ್ ಮೂಲಕ ಕಾಂಟ್ಯಾಕ್ಟ್. ಇನ್ನು ಜಿಹಾದಿ ಮನಸ್ಥಿತಿ ಮಹಿಳೆ, ಇಂಡಿಯಾ ಸೇಫ್ ಅಲ್ಲ, ನಾವು ಜಿಹಾದಿ ಹೋರಾಟ ಮಾಡಲೇಬೇಕು, ನಾವು ಧರ್ಮಕ್ಕಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಂತ ಪರ್ವೀನ್ ಭಾಷಣ ಮಾಡಿದ್ದು ಎಂಬ ತನಿಖೆ ವೇಳೆ ಬಟಾಬಯಲಾಗಿದೆ ನೋಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.